ಏನು ಇವತ್ತಿನ ಲಕ್ಷ್ಮೇಶ್ವರ ಪುರಸಭೆಯ ಮಳಿಗೆ ವಾಣಿಜ್ಯ ಮಳಿಗೆಗಳ ಟೆಂಡರ್ ಪ್ರಕ್ರಿಯೆಯನ್ನ ಏನು ಮೂಲಿಗೆ ಒತ್ತಿ ಅದನ್ನ ಯಾವುದೇ ಟೆಂಡರ್ನ ಕರೀಲಾರ್ದನ ತಮ್ಮ ಬೇಕಾಬಿಟ್ಟಿಯಾಗಿ ಟೆಂಡರ್ನ ಕೊಡ್ಲಾರ್ದಂಗ ಯಾರು ಬೇಕು ಅವ್ರಿಗೆ ಕೊಟ್ಟು ಹಣ ಇದು ಮಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಸೂಕ್ತ ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ನಾವು ಅನೇಕ ಸಲ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ ಪೌರಸಭೆ ಅಧಿಕಾರಿಗಳು. ಹಾಗಾಗಿ ನಾವು ಇವತ್ತು ಲೋಕಾಯುಕ್ತ ಅಧಿಕಾರಿಗಳಿಗೆ ಭೇಟಿಯಾಗಿ ವಾಣಿಜ್ಯ ಮಳಿಗೆಗಳನ್ನ ಈ ಕೂಡಲೇ ಬಂದ್ ಮಾಡಬೇಕು, ಅವನ ಹೊಸದಾಗಿ ಟೆಂಡರನ್ನ ಕರಿಬೇಕು, ಕರೆದು ಅದನ್ನ ಸಾರ್ವಜನಿಕವಾಗಿ ಪ್ರಕ್ರಿಯೆ ಏನಿದೆ ಅದನ್ನ ಹರಾಜನ್ನ ಮಾಡಿ ಅದನ್ನ ಜನರಿಗೆ ಎಲ್ಲಾ ಜನರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಇದು ಮಾಡ್ಬೇಕಂತೇಳಿ ನಾವು ಲೋಕಾಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನು ಕಂಪ್ಲೇಂಟ್ ಅಷ್ಟೇ ಹಂಗ ಮನವಿ ಅಷ್ಟೇ ತಗೊಳೋದು ಮಾಡ್ತಾ ಇದ್ದಾರೆ. ಅದನ್ನ ಏನು ಸ್ಥಳದೊಳಗನ ಅದನ್ನ ಪರಿಹಾರ ಇತ್ಯರ್ಥ ಆಗ್ಬೇಕು. ಆ ರೀತಿಯಾಗಿ ಏನೋ ಹಿಂದೊಮ್ಮೆ ಬೆಂಗಳೂರಿಂದ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಗದಗ ಬಂದಾಗ ಅಲ್ಲೇ ಸ್ಥಳದಲ್ಲೇನೆ ಪರಿಹಾರನ ಕಂಡುಕೊಳ್ಳುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಗದಗ DYSP ಅವರು ಲೋಕಾಯುಕ್ತ ಇವರು ನಾಮಕಾಯ ವಸ್ತಿಯಾಗಿ ಏನ ಇದನ್ನ ತಗೋದ್ರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗ. ಅದು ಸ್ಥಳದೊಳಗ ಪರಿಹಾರ ಆಗ್ಬೇಕು, ಅಲ್ಲೇ ಕರೆಸಿ ಅಧಿಕಾರಿಗಳು ಕರೆಸಿ ಮಾತಾಡಿ ಅದನ್ನ ಬಗೆಹರಿಸಿ ಕೊಡುವಂತ ಕೆಲಸ ಮಾಡಿದ್ರ ಇಲ್ಲಿಂದ ಮತ್ತೆ ಗದಗ ಬರ್ರಿ ಅಂತಂದು ಹೇಳ್ತಾ ಇದಾರ. ಅದಕ್ಕೆ ಎಲ್ಲ ಸಾರ್ವಜನಿಕ ತೊಂದರೆ ಆಕೈತಿ. ಲಕ್ಷ್ಮೇಶ್ವರದೊಳಗ ಅನೇಕ ವಾರ್ಡ್ಗಳಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗ್ಯವು. ಅನೇಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಅದಾರ, ಎಲ್ಲರೂ ಇದ್ರೊಳಗೆ ಶಾಮೀಲ್ ಅದಾರ. ಹಾಗಾಗಿ ಈಗ ಏನೋ ಲೋಕಾಯುಕ್ತರು ಇವತ್ತು ಈ ನಗರಸಭೆಗೆ ಬಂದು ಎಲ್ಲಾ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ಇದಕ್ಕೆ ನಾನು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಇದು ಸರಿಯಾಗಿ ನಡೆದಿಲ್ಲ ಅಂತ ಅನ್ಸಾಕತೈತಿ ನನಗೆ. ಅದು ಸ್ಥಳದೊಳಗ ಪರಿಹಾರ ಆಗ್ಬೇಕಾಗಿತ್ತು ಅಂತೇಳಿ ನನ್ನ ಬೇಡಿಕೆ. ರಮೇಶ್ ಸಂಘಟನೆ ಜಯಕರ್ಣ ಸಂಘಟನೆ ತಾಲೂಕು ಲೋಕಾಯುಕ್ತರ ಒಂದು ಸಭೆ ಕರೆಯಲಾಗಿತ್ತು. ಆ ಸಭೆಗೆ ನಾವೆಲ್ಲರೂ ಬಂದಿದ್ವಿ. ಉದ್ದೇಶ ಲಕ್ಷ್ಮೇಶ್ವರಕ್ಕೆ ಮೂಲಭೂತ ಸೌಕರ್ಯದ ಕೊರತೆ ತುಂಬಾ ಇದೆ. ಯಾಕಂದ್ರೆ ಇವತ್ತು ಇವರೆಲ್ಲ ತರದ ಕರಗಳನ್ನು ಕಟ್ಟಿಸ್ಕೊಂತಾರ, ಆದ್ರ ಯಾರು ಅಧಿಕಾರಿಗಳು ಮುತುವರ್ಜಿ ವಹಿಸಿ ದಿನ ಮಾಡಂತ ಮೂಲಭೂತ ಸೌಕರ್ಯಗಳನ್ನ ಮಾಡಕತ್ತಿಲ್ಲ. ಕೇಳಿದ್ರೆ ಅಥವಾ ಕಂಪ್ಲೇಂಟ್ ಮಾಡಿದ್ರೆ ಬಂದ್ ದಿನ ಕೇಳಿದ್ರೆ ಕುಂಟು ನೆಪ ಹೇಳ್ತಾರ, ಅಥವಾ ಇವತ್ತು ಕಳಿಸಿದ್ರು ನಾಳೆ ಕಳಿಸಿವಿ ಅಂತ ಹೇಳ್ತಾರ. 15 ದಿನ, ತಿಂಗಳ, 3 ತಿಂಗಳ, 4 ತಿಂಗಳಿಂದ ನೀರುಗಳು ಬಂದಿಲ್ಲ ಮತ್ತು ಗಟರ್ ಸ್ವಚ್ಛತೆ ಮಾಡಿಲ್ಲ, ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಒಂದೊಂದು ಏರಿಯಾದಾಗ 16 ಮತ್ತು 17 ವಾರ್ಡ್ನಾಗ ಆ ಏರಿಯಾ ಅಭಿವೃದ್ಧಿ ಅಂದ್ರೆ ಆ ಏರಿಯಾದಾಗ ಮನೆಗಳು ಕಟ್ಕೊಂಡು ಅಲ್ಲಿ ಜನ 30 ವರ್ಷಗಳಾದು ಒಂದು ಪಕ್ಕಾ ಗಟಾರ್ ಇಲ್ಲ, ರೋಡ್ ಇಲ್ಲ, ಅವ್ರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಮಳಿ ಬಂದ್ರೆ ಅಲ್ಲಿ ಜನ ಹಿರಿಯ ನಾಗರಿಕರು ಬಿದ್ದು ಕೈ ಕಲ್ಲ ಮುರ್ಕೊಂಡ್ರ. ಅದೇ ತರ ಲಕ್ಷ್ಮೇಶ್ವರ ತುಂಬಾನು ಇದೆ. ಅದಕ್ಕೆ ಈಗ ನಾವೆಲ್ಲರೂ ಅದ ಕಡೆ ಅದ್ರ ಸಂಬಂಧ ಎಲ್ಲರೂ ಬಂದು ಇವತ್ತು ಲೋಕಾಯುಕ್ತರಿಗೆ ದೂರು ಕೊಟ್ಟಿವಿ. ಆ ದೂರಿನ ಪ್ರತಿಯಾಗಿ ಅವ್ರಿಗೆ ಅರ್ಜಿ ಕೊಟ್ಟು ಬಂದ್ವಿ. ಅವ್ರು ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಯಾರ. ಇಷ್ಟಕ್ಕ ಅವರು ಇವತ್ತು ದೂರು ಕೊಟ್ಟಿದ್ದಕ್ಕನೆ ಈ ಪುರಸಭೆದವರು ಇದನ್ನ ಜಾಗೃತರಾಗಿ ಮುಂದಿನ ದಿನಮಾನದೊಳಗೆ ತಿದ್ಕೊಂಡು ಸಕಲ ಕಾರ್ಯ ಕೆಲಸಗಳನ್ನು ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಮುಂದುವರೆದು ನಾವು ಲೋಕಾಯುಕ್ತ ಡಿಸ್ಟ್ರಿಕ್ಟ್ ಆಫೀಸ್ಗಾಗ್ಲಿ ಬೆಂಗಳೂರಿಗೆ ಆಫೀಸ್ಗಾಗ್ಲಿ ಇದನ್ನ ಕಂಪ್ಲೇಂಟ್ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಅಧಿಕಾರಿಗಳು ಇದನ್ನ ನೋಡ್ಕೊಂಡು ಮುಂದಿನ ದಿನಮಾನದೊಳಗೆ ಜನರು ಸಿಗಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಎಲ್ಲಾ ತರದ್ದು ಅದು ಸಂಪೂರ್ಣವಾಗಿ ಕೊಡಬೇಕು ಅಂತಲ್ಲಿ ಅವರಲ್ಲಿ ತಮ್ಮ ಮನವಿ ಮತ್ತು ಆಗ್ರಹಿಸ್ತೀವಿ ನಾವು. ನಮಸ್ಕಾರ.